ಅಯ್ಯ ಪರಕ ಒಂದಿಟ್ಟು ಕರಿಬಾರ್ದೇನೋ, ನಾನು ತಗೋತಿದ್ದಿಲ್ಲ ಆ ಬೆಣ್ಣಿ. ಕರಿಬೇಕಿಲ್ಲ, ಒಬ್ಬಕಿನ್ನ ತಗೊಳತ್ತೇವ ನೀ. ಬೀಡಾಡಿ ಬೇಕಂತ ಕರೆದಿಲ್ಲ ಈಕಿ. ಕರೆದ ಹಂಗಾರಾಯ್ತು, ನೀನು ರೊಕ್ಕ ಕೊಡು ಪರಕ, ನಾನು ನಿನ್ನ ಮುಂದಿನ ತಿಂಗಳು ಕೊಡ್ತೀನಿ ಅಂತ. ಆ ಕರೆದ್ರೆ ಯಾಕಬೇಕು ಮತ್ತು ಕೈಲಿಂದ ಕೊಡೋದ್ರೆ ಯಾಕಬೇಕು, ಅದಕ್ಕೆ ಕರೆದಿಲ್ಲ ನಾನು. ಪರಕ ಏನು ವಿಚಾರ ಮಾಡತ್ತೀವ ನೀ? ಅಯ್ಯ ಆಕಿನ ಸಂಗಟ್ ಮಾತಾಡ್ಕೊತ ನಿಂತ್ನ್ಯಾ, ಹಾಗಾಗಿ ಕರೆಯೋದು ನೆನಪು ಬಂದಿಲ್ಲ ನನಗೆ. ತಗೋ, ಈಗೇನೈತಿ ಹಡಲ್ಲ ಏನು, ಈಗ ಹೋಗಾಳ ಏನಕಿ. ತೊಗೊಂಡು ಬಾ ಹೋಗು, ಏನರ ತೊಗೊಂಡು ಬಾ ತಂದು ತಗೋ. ಈಗ ತಗೋರಿ ಅಕ್ಕೋರೆ, 1 ಕಿಲೋ ಅಂದ್ರಲ್ಲ ನೀವು, 1 ಕಿಲೋ ಹಾಕಿ ನೋಡ್ರಿ. ಅಯ್ಯ ತೂಕನೇ ಹಾಕಿಲ್ಲ, 1 ಕಿಲೋ ಅದ ಅಂತಾಳಕಿ. ಕಮ್ಮಿ ಇತ್ತಂತಂದ್ರೆ 1 ಕಿಲೋಕಿನ ತೊಗೊಂಬರ್ ಹೆಂಗೆ ತಗೋಬೇಕು, ಹಿಂಗೆ ತೂಕ ಇಲ್ಲದೆ ಹೆಂಗೆ ತೋತಾರ? 20 ವರ್ಷ ನಿಂತ ಬೆಣ್ಣೆ ವ್ಯಾಪಾರ ಮಾಡತ್ತೀನಿ ಅಕ್ಕೋರೆ. ನಾ 10 ಹಳ್ಳಿಗೂ ಓಡಾಡಿ ಬೆಣ್ಣೆ ಮಾರ್ಕೊಂಡು ಬರ್ತೀನ. ಹಂಗೆ ಒಂದು ತಟಕ್ಕೆ ಬೆಣ್ಣೆ ಕಮ್ಮಿ ಹಾಕೋದು ಏನು ನಾವೇನು ಮೇಲೆ ಬರಲ್ಲ. ಹಾಕೊಟ್ಟೆ ಹಾಕಿ ನಿನ್ನ ಹೆಚ್ಚಿಗೆ ಹಾಕಿನ ಕರೆ ಕಮ್ಮಂತ್ರು ನಾ ಹಾಕಲ್ರಿ. ನೀವು ಬೇಕಿದ್ರೆ ನೋಡ್ರಿ, ಬಾಜುಕಿ ಕಿರಾಣಿ ಅಂಗಡಿ ಇತ್ತಂದ್ರೆ ತೂಕ ಹಾಕಿ ನೋಡ್ರಿ. ಕಮ್ಮಿ ಇತ್ತಂತಂದ್ರೆ ಅದಕ್ಕೆ ನೀವು ನಂಗೆ ರೊಕ್ಕನೇ ಕೊಡಬೇಡ್ರಿ ಏನ್ರಿ, ಬರ್ರಿ ಬೇಕಿದ್ರೆ. ಅಯ್ಯ ತೊಗೊಂಬಾಕಿ, ನಾನೇ ಇಲ್ಲಿ ಗಾಡ್ ಗಮ್ಮ ನಿಂತೀನಿ, ಒಂದು ಮಾತಾಡ್ಲಾರ್ದೆ. ನೀವು ಒಳ್ಳೆ ಆಕಿನ ಮಾತಲ್ಲ ತಗೋತಲ್ಲ. ತಾಯಿ ಕಡೆ 600 ರೂಪಾಯಿ ಎಲ್ಲ ಹುಡುಗಿ, 600 ರೂಪಾಯಿ ಕೊಡ್ತೀನಿ. ಈಗ ಬೆಣ್ಣಿತ ನಂಗೆಲ್ಲ ಗೊತ್ತಾಗುತ್ತಾ, ಅಳತಿ ಎಲ್ಲ ನಾವು ಭೀ ಮನಾರ್ ಹಾಲು ಹೆಣ್ಣ ನೋಡಿ ಬೆಳೆದಾಕಿದ್ದೀನಿ. ಗೊತ್ತಾಗುತ್ತಾ, ಪಾಪ ಮಡಿಕೆ ಎಲ್ಲ ನೀನೇ ತೊಗೊಂಡು ಬಂದು ಅದು ಅಳತಿ ಮಾಡ್ಕೊಂಡು ಬಂದು ನಮ್ಗೆ ಕೊಡ್ಲಾಗತ್ತಿದ್ದಿ. ಮತ್ತು ಇದ್ರಾಗ ಭೀ ನಾವೆಲ್ಲ ನೀನು ಮೋಸ ಮಾಡ್ತೀವಿ, ಅದು ಮಾಡ್ತೀವಿ ಅಂದ್ರೆ ಹೆಂಗೆ ತಂಗಿ? ಹಾಕಿದ್ದೀನಿ ತಲೆ ಹಚ್ಕೋತು. ಈಗ ತಗೋ, ಈಗ ರೊಕ್ಕ ತಗೋ. 600 ರೂಪಾಯಿ ನೋಡಿದ್ರಾಗ ಇದು ಕೊಡು, ಆ ಮಡಿಕೆ ಕೊಡು, ಎಟ್ಟತನ ಹಿಡ್ಕೊಂಡಿದ್ರು ಪಾಪ. ಈಗ ತಗೋರಿ ಅಕ್ಕೋರೆ. ಆಕೋರೆ ನಿಮಗೆ ಎಷ್ಟು ಬೇಕಿತ್ರಿ ಬೆಣ್ಣಿ? ನನಗೇನು ಬ್ಯಾಡ ಬಿಡವ ಬೆಣ್ಣಿ. ತಂಗಿ ನನಗೆ 1.5 ಕಿಲೋ ಕೊಡುವ ಬೆಣ್ಣಿ. ಈಕಿ ಒಬ್ಬಕ್ಕೆ ಬಂದೋಳಿ ಬೀಡಾಡಿ, ಈಕಿನೊಂದು ಹೆಚ್ಚಿಂದೆ ಮಾತಾಡ್ತಾವ. ಮತ್ತೆಲ್ಲ ನಾ ಕೇಳ್ಕೊತ್ ಕೊಡ್ಲಿ. 1.5 ಕಿಲೋ ರೀ? ಹ್ಞೂ ರೀ, ಆಯ್ತು ರೀ, ಕೊಡ್ತೀನಿ ಹತ್ರಿ. ಈ ಕಡೆ ಬರ್ರಿ ಅಕ್ಕೋರೆ, ಗಿಡ್ಸಿ ತಗೋಬಾಲೆ ಬೆಣ್ಣಿ ಚಂದದ. ಬರ್ರಿ ಈ ಕಡೆ ಬರ್ರಿ, ನೀವು ಇಬ್ರು ಈ ಕಡೆ ಬರ್ರಿ, ಈ ಕಡೆ ತಗೋರಿ, ನಾ ಈ ಕಡೆ ನಿಂದಿರ್ತೀನಂತ ಬರ್ರಿ. ನನಗೆ 1 ಕಿಲೋ ಹಾಕಿ ಸಾಕು, ಈಕಿಗೆ 1.5 ಕಿಲೋ ಕೊಡುವ. ಅಯ್ಯ ಪರಕ, ನಾ ಕೆಂಚಕ್ಕವ್ರ ಮನೆಗೆ ಹೋಗಿದ್ನ್ಯಾ, ಆಕಿ ಬೆಣ್ಣೆ ತಗೊಳ್ಳೋ ಸಲಿಂದು ಹೊಂಟಿವಳಂತ. ಇವರು ಕರೆಕ್ಟ್ಗೆ ಹೋಗ್ಬಿಟ್ರಂತ. ಅದಕ್ಕೆ ಮತ್ತೆ ಬಾಜು ಕೊನೆಗಿನ ಸಿಗ್ತಾಳೇನೋ ಅಂಥೇಳಿ ನಾವಿಬ್ರು ಬಂದೇವ. ಮುಂಜಾನೆ ಹಿಡ್ದು ಹೊತ್ಕೊಂಡು ಓಡಾಡಕತ್ತೀನಿ ರೀ. ಒಬ್ರು ಕಾಣುವಲ್ರು, ತಗೊಳ್ಳಲ್ಲ ಹೋದ್ರು. ಅದಕ್ಕೆ ಮತ್ತೆ ಏನು ಮಾಡಲಿ ಅಂತೇಳಿ ನಾ ಮತ್ತೆ ಇತ್ತಾಗ ಬಾಜು ಕೊನೆಗೆ ಬಂದ್ರಿ. ಈಗ ರೀ ಅಕ್ಕೋರೆ, ಬರೋಬ್ಬರಿ 1 ಕಿಲೋ ಮೇಲೆ 1 ತಟಕ್ಕೆ ಹೆಚ್ಚಿಗೆ ಹಾಕಿ ನೋಡ್ರಿ. ನೋಡ್ರಿ ನೀವೇ ಮತ್ತು ಅಕ್ಕೋರು ನೋಡ್ರ ಹೆಂಗಾರ ಮಾತಾಡಿದ್ರಿ ಅಪ್ಪ, ನನಗೆ ಭಾಳ ಖರಾಬ್ ಅನ್ನಿಸ್ತ್ರಿ. ನೋಡ್ರಿ ಅಕ್ಕೋರೆ, ಆಕಿ ನಮ್ಮ ಊರಾಗೆ ಸಾಕಬೇಕಾದ ಕಳೆ. ಆಕಿಂದು ಹೆಚ್ಚಿಂದ ಕತಿ, ಆಕಿಂದ ಏನು ಹೇಳಪ್ಲೇ ಇಲ್ಲ. ಈಗ ಅಕ್ಕೋರೆ ನಿಮ್ಗೆ 1.5 ಕಿಲೋ ಅಲ್ರಿ, ಕೊಡ್ತೀನಂತ್ರಿ. ಗಿರ್ಜಿ ನಿಂದ್ರಕ್ಕನು ನಾನೇ ಸೇರಿಸ್ಕೊಡ್ತೀನಂತ. ನನಗೆ ಆಮೇಲೆ ಕೊಡುವಂತ ನೀ 1500 ರೂಪಾಯಿ ಆಯ್ತದ, ನಾ ಕೊಡ್ತೀನಂತ. ಪಾಪ ನೀ ಹಂಗೆ ನಂಗೆ ಮಾತಾಡಕತ್ತೆ ಬಂದಿದ್ದಿ, ನಾನು ನೋಡ್ರಿ ಈ ಕಡೆ ಕರ್ಕೊಂಡು ಬಂದೀನಿ. ನಾ ಕೊಡ್ತೀನಂತ, ನೀ ಆಮೇಲೆ ಕೊಡಿರ್ತಾವ. ಈಗ ತಗೋ ತಂಗಿ, 1500 ರೂಪಾಯಿ ನೋಡು. 1500 ರೂಪಾಯಿ ಆಯ್ತಲ್ಲ? ಹ್ಞೂ ರೀ ಅಕ್ಕೋರೆ, ಅಟ್ಟೆ ಆಗ್ತದೆ 1500 ರೂಪಾಯಿ. ಅಲ್ಲೇ ಹುಡುಗಿ, ಗಂಡು ಮಕ್ಳು ಯಾರ ಇದ್ರೆ ಕಳಿಸ್ಬೇಕಿಲ್ಲ, ಮಾರ್ಲಿಕ್ಕೆ ಇಟ್ಟಾಕೊಂಡು ಹೊತ್ಕೊಂಡು ಓಡಾಡೋದಾಗ್ತದ. ಪಾಪ ನಿನಗೆ ತಲೆ ಕಾಲ ಏನಲ್ಲಕ್ಕಿಲ್ಲ. ಹಂಗೇನಿಲ್ರಿ, ಅವರೇ ಗಂಡು ಮಕ್ಕಳು ಎಲ್ಲರೂ ಹೊಲ ಅದು ನೋಡ್ಕೊತ ಓಡಾಡ್ತಾರೆ. ಅವರು ನಾವಂತಂದ್ರೆ ನಾನು ಮತ್ತೆ ಇಬ್ರು ಬೆಣ್ಣೆ ಮಾರ್ಕೊಂಡು ಬರ್ತೇವ್ರಿ. ದಿನ 15 ಕಿಲೋ ಮಾರ್ಕೊಂಡು ಹೋಗ್ತೀನಿ ರೀ. ನಂಗೆ ರೂಢ ಅದ ರೀ, ಏನಾಗಲ್ರಿ ನನಗೆ. 15 ಕಿಲೋ ಮಾರ್ಕೊಂಡು ಹೋಗ್ತಿ ದಿನ? ಯವ್ವ, ಈಗ ಇಲ್ಲೇ ಒಂದು ಏಟು 3.5 ಕಿಲೋ ಆಯಿತು. ಅಂದ್ರೂ ಇನ್ನ ಇಷ್ಟು ಕಿಲೋ ಅದಾಯ್ತು ಬೆಣ್ಣೆ. ಯಪ್ಪ, ಇಟ್ಟಾಕೊಂಡು ಹೆಂಗೆ ಹೊತ್ಕೊಂಡು ಓಡಾಡ್ತೇವ ನೀ? ನಮ್ಗೆ ನೆಟ್ಟಕ್ಕೆ ಒಂದು ಕೊಡ ನೀರು ತೊಗೊಂಡು ಬಾ ಅಂತಂದ್ರೆ ತ್ರಾಸ ಆಗ್ತದ. ಏನು ಮಾಡ್ಬೇಕ್ರಿ ಅಕ್ಕೋರೆ, ಅತ್ತಿ ಮನೆಗೆ ಮತ್ತೆ ಮಾಡಲೇಬೇಕಲ್ಲ. ಹೋಗ್ತೀನಿ ರೀ ಅಕ್ಕೋರೆ, ಮತ್ತೆ ಇದಿಟ್ಟು ಮಾಡ್ಕೊಂಡು ಹೋಗ್ಲೇಬೇಕು. ನಾ ಇದ್ದಿಲ್ಲ ತಂದ್ರೆ ಭಾಳ ಕಷ್ಟ ಅದ ರೀ. ಹೋಗ್ತೀನಂತ್ರಿ ನಾ. ಹ್ಞೂ ಆಯ್ತವ, ಹೋಗಿ ಪಾಪ ಬಿಸಿಲಾಗ ಸುಮ್ಮನೆ. ಹ್ಞೂ ಆಯ್ತು, ಹೋಗಿ. ಬೆಣ್ಣೆ ಕತೆ ಪಾರ್ಟ್ 1 ನೋಡ್ಬಿಟ್ಟು ಪಾರ್ಟ್ 2 ನೋಡ್ರಿ, ಅಂದ್ರೆ ನಿಮ್ಗೆ ಕಂಪ್ಲೀಟ್ ಕತೆ ಅರ್ಥ ಆಗ್ತದ್ರಿ. ಹಾಗೆ ಕಮೆಂಟ್ ಮಾಡೋದು ಮರಿಬೇಡ್ರಿ, ದಯವಿಟ್ಟು ಕಮೆಂಟ್ ಮಾಡಿರಿ. ನೀವು ಕಮೆಂಟ್ ಮಾಡೋದ್ರಿಂದ ನಮಗೆ ಭಾಳ ಖುಷಿ ಆಗ್ತದ್ರಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರೆ ನೋಡಕತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳಿ ಕೇಳ್ಕೊತೀವಿ. ದಯವಿಟ್ಟು ಸಪೋರ್ಟ್ ಮಾಡಿ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ಲಕತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹಾಗೆ ನೋಟಿಫಿಕೇಶನ್ ಆನ್ ಮಾಡೋದು ಮರಿಬೇಡ್ರಿ. ನೀವು ನೋಟಿಫಿಕೇಶನ್ ಬಟನ್ ಆನ್ ಮಾಡೋದ್ರಿಂದ ನಾನು ಯಾವಾಗ ಸ್ಟೋರಿ ಹಾಕಿದ್ರು ನಿಮಗೆ ಅದು ರೀಚ್ ಆಗ್ತದ್ರಿ. ದಯವಿಟ್ಟು ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊಂಡು ನೋಡ್ರಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ದಯವಿಟ್ಟು ಅವರು ಕಮೆಂಟ್ ಮಾಡೋದು ಮರಿಬೇಡ್ರಿ, ದಯವಿಟ್ಟು ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಕೇಳ್ಕೊತೀವ್ರಿ. ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪಿಗೆಲ್ಲ ಶೇರ್ ಮಾಡ್ರಿ, ಮತ್ತೆ ಮರಿಬೇಡ್ರಿ. ನಿಜ ಹೇಳ್ಬೇಕಂತಂದ್ರೆ ಎಲ್ಲರೂ ಭಾಳ ಚಲೋ ಸಪೋರ್ಟ್ ಮಾಡ್ಲಕತ್ತೀರಿ. ನನಗಂತೂ ಭಾಳ ಖುಷಿ ಆಗ್ಲಾಗತ್ತದ್ರಿ. ಇತ್ತೀಚೆಗಂತೂ ಒಂದು ಒಳ್ಳೆ ರೆಸ್ಪಾನ್ಸ್ ಉಂಟದ್ರಿ. ನನಗಂತೂ ಭಾಳ ಖುಷಿ ಆಗ್ಲಾಗತ್ತದ್ರಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ ಅಂತ ಹೇಳಿ ನಾನು ನಿಮ್ಗೆ ಕೇಳ್ಕೊತೀನಿ ರೀ. ನಮ್ಮ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ರೀ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೆ ಹೊಸ ವಿಡಿಯೋದಾಗ ಸಿಗಮಂತ್ರಿ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಬಾಯ್, ಖುಷಿಯಾಗಿರಿ, ಚೆನ್ನಾಗಿರಿ ಅಂತ ಹೇಳಿ ನಾನು ನಿಮ್ಮೆಲ್ಲರಿಗೂ ಕೇಳ್ಕೊತೀನಿ ರೀ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ರೀ.